ಬಿಡಿಎನಲ್ಲಿ ಮತ್ತೊಂದು ಗೋಲ್ಮಾಲ್ ಬಟಾ ಬಯಲಾಗಿದೆ. 18 ಎಕರೆ ಸಗಟು ಸೈಟ್ ಹಂಚಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಎನ್ಆರ್ಐ ಸಂಸ್ಥೆಗೆ ಬರೋಬ್ಬರಿ 18 ಎಕರೆ ಜಮೀನನ್ನ ಸಗಟು ಸೈಟ್ ಹಂಚಿಕೆ ಮಾಡಲಾಗಿದೆ. ವಿದೇಶದಲ್ಲಿ ವಾಸವಿದ್ದಂತಹ ಅನಿವಾಸಿ ಭಾರತೀಯರಿಗೆ ಈ ಒಂದು ಸೈಟ್ ಹಂಚಿಕೆ ಮಾಡಲಾಗಿರುವಂಥದ್ದು. ಅನಿವಾಸಿಯರಿಗಾಗಿ ಮನೆ ನಿರ್ಮಾಣಕ್ಕಾಗಿ ಜಮೀನು ಕೋರಿದಂತಹ ರಾಮಸ್ವಾಮಿ ಅನ್ನೋರ ಕೋರಿಕೆಯನ್ನು ರದ್ದು ಮಾಡಿತ್ತೆ ಹಿಂದಿನ ಬಿಡಿಎ ಅಧ್ಯಕ್ಷ ವಿಜಯ್ ಭಾಸ್ಕರ್ ಮಾಡಿರ್ತಾರೆ. ಒಬ್ಬರೇ ಕಟ್ಟಿಕೊಂಡಂತಹ ಎನ್ಆರ್ಐ ಸಂಸ್ಥೆ ಅದು ಅಂತ ಹೇಳಿ ಆ ಒಂದು ಬಿಡಿಎ ಸೈಟ್ ಹಂಚಿಕೆಯನ್ನು ರದ್ದು ಮಾಡಿರ್ತಾರೆ ಹಿಂದಿನ ಅಧ್ಯಕ್ಷರು. ಬಿಡಿಎ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿರ್ತಾರೆ ರಾಮಸ್ವಾಮಿ ಮನವಿಯನ್ನು ಪರಿಶೀಲಿಸಿ ಸೈಟ್ ನೀಡಬೇಕು ಅಂತ ಹೈಕೋರ್ಟ್ ಆದೇಶ ಕೂಡ ಕೊಟ್ಟಿರುತ್ತೆ. ಆದರೆ ಸಂಸ್ಥೆ ಇಲ್ಲದೇ ಇದ್ರೂ ಬಿಡಿಎ ಸಗಟು ಸೈಟ್ ಹಂಚಿಕೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಅನ್ನುವಂಥ ಆರೋಪ ಇದೆ. 700 ಕೋಟಿ ಬೆಲೆ ಬಾಳುವಂತಹ ಜಾಗ ಅದು. ಸೊ ಇದು ಬೋಗಸ್ ಸಂಸ್ಥೆಗೆ ಹಂಚಿಕೆ ಮಾಡಿದ್ದಾರೆ ಅಂತ ಆರೋಪ ಈಗ ಕೇಳಿಬರ್ತಾ ಇದೆ. ಈ ಹಗರಣದ ಹಿಂದೆ ಪ್ರಭಾವಿ ಸಚಿವರೊಬ್ಬರ ಹೆಸರು ಕೂಡ ಥಳಕು ಹಾಕಿಕೊಳ್ಳುತ್ತಾ ಇದೆ. ನೋಡ್ತಾ ಇದ್ರೆ TV5ನ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಆ ಒಂದು 18 ಎಕರೆ ಜಮೀನು ಇದೆ. ಸೊ ಅದನ್ನು ಸೈಟ್ ಮಾಡೋದಕ್ಕೆ ಅವಕಾಶವನ್ನು ಕೋರಿ ಬಿಡಿಎಗೆ ಅರ್ಜಿಯನ್ನು ಹಾಕೊಂಡಿರ್ತಾರೆ. ಯಾವಾಗ ಹಿಂದಿನ ಅಧ್ಯಕ್ಷರು ಅದಕ್ಕೆ ತಿರಸ್ಕರಿಸಿರ್ತಾರೆ, ಕೋರ್ಟ್ ಮೆಟ್ಟಿಲೇರಿರ್ತಾರೆ. ಅಂದರೆ ಅನಿವಾಸಿ ಭಾರತೀಯರು, ವಿದೇಶದಲ್ಲಿ ನೆಲೆಸಿರುವಂತಹ ಭಾರತೀಯ ಮೂಲದವರು ಈ ಒಂದು ಸೈಟ್ಗೆ ಅರ್ಜಿಯನ್ನು ಹಾಕೊಂಡಿರ್ತಾರೆ. ಗಮನಿಸ್ತಾ ಇದ್ದೀರಿ ಆ ದೃಶ್ಯಗಳನ್ನು. ಮತ್ತೊಂದು ಕಡೆ ಈ ಬೋಗಸ್ ಕಂಪನಿಗೆ, ಅಂದರೆ ಕಂಪನಿಯೇ ಇಲ್ಲದಂತಹ ಈ ಹೆಸರಿನಲ್ಲಿ ಕೇವಲ ಮಾತ್ರ ಇರುವಂತಹ ಈ ಕಂಪನಿಗೆ ಸುಮಾರು 700 ಕೋಟಿ ಮೌಲ್ಯದ ಜಾಗವನ್ನು ಬಿಡಿಎ ಹೇಗೆ ಕೊಡೋದಕ್ಕೆ ಸಾಧ್ಯ? ಒಬ್ಬರೇ ಕಟ್ಕೊಂಡಿರುವಂಥ ಎನ್ಆರ್ಐ ಸಂಸ್ಥೆ ಅಂತ ಬಿಡಿಎ ಅದನ್ನು ರದ್ದುಪಡಿಸಿದೆ. ಹೈಕೋರ್ಟ್ನಲ್ಲಿ ಕೂಡ ಜಯಗಳಿಸಿದ್ದಾರೆ. ಅಂದರೆ ಸೊ ಬಿಡಿಎ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರುತ್ತಾರೆ ರಾಮಸ್ವಾಮಿ ಅನ್ನೋಂಥ ವ್ಯಕ್ತಿ. ಸೊ ಈಗ 18 ಎಕರೆ ಸಗಟು ಸೈಟ್ ಹಂಚಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. ಅದು ಬರೋಬ್ಬರಿ 1-2 ಲಕ್ಷದ ಮೌಲ್ಯ ಅಲ್ಲ, 700 ಕೋಟಿ ರೂಪಾಯಿ ಮೌಲ್ಯದ ಜಾಗವನ್ನು ಸೊ ಹೀಗೆ ಬೇನಾಮಿ ಅಥವಾ ಒಬ್ಬೊಬ್ಬರೇ ಕಟ್ಕೊಂಡಿರುವಂಥ ಈ ಒಂದು ಕಂಪನಿಗೆ ದಾಖಲೆಯನ್ನು ಸಮೇತ ಅಂದರೆ ಈ ಒಂದು ಜಮೀನನ್ನು ಮಾರಾಟ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸಂಸ್ಥೆ ಬಗ್ಗೆ ಕೆಲವು ನೋಟ್ಗಳನ್ನು ಹಾಕಿರ್ತಕ್ಕಂಥದ್ದು, ಅಂದರೆ ಇದರಲ್ಲಿ ಈ ರೀತಿ ಪ್ರಾವಿಷನ್ ಇದೆಯಾ, ಆಮೇಲೆ ಅನಿವಾಸಿ ಭಾರತೀಯರು ಎಷ್ಟಿದ್ದಾರೆ, ಆಮೇಲೆ ಇವರು ಸದಸ್ಯರು ಯಾರು, ಇವೆಲ್ಲದರ ಕಡೆ ಮಾಹಿತಿ ಕೇಳಿರ್ತಕ್ಕಂಥದ್ದು. ಆದರೆ ಸಾಕಷ್ಟು ದಿವಸಗಳು ಇದನ್ನು ನೆನಗುದ್ದಿಗೆ ಬಿದ್ದು ಈಗ ಈ ಒಂದು ಕಡತಕ್ಕೆ ಚಾಲನೆ ಸಿಕ್ಕಿ ಇದನ್ನು ಸರ್ಕಾರ ಅನುಮೋದನೆ ಮಾಡಿದೆ ಅಂತಕ್ಕಂಥದ್ದು ಕೂಡ ಇದೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ 18 ಎಕರೆ ಜಾಗವನ್ನು ಇದಕ್ಕೋಸ್ಕರ ಮಂಜೂರು ಮಾಡಿದೆ ಅಂತಕ್ಕಂಥದ್ದು. ಅಂದರೆ ನ್ಯಾಯಾಲಯದಲ್ಲಿ ಏನೇ ಇದ್ದರೂ ಕೂಡ, ನ್ಯಾಯಾಂಗ ನಿಂದನೆ ಇದ್ದರೂ ಕೂಡ ನ್ಯಾಯಾಲಯಕ್ಕೆ ಸರಿಯಾದ ದಾಖಲೆಗಳನ್ನು ನೀಡಿ ಅದನ್ನು ಮನವರಿಕೆ ಮಾಡಬೇಕಾದಂತಹ ಅಗತ್ಯ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಾಗಿತ್ತು. ಆದರೆ ಇವೆಲ್ಲವುದನ್ನು ಬಿಟ್ಟು ಇಂಥ ಒಂದು ಸಂಸ್ಥೆ ಬಿಡಿಎನಲ್ಲಿ ನಡೆದಿರುವಂತಹ ಈ ಗೋಲ್ಮಾಲ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಕೃಷ್ಣ, ನೋಡ್ತಾ ಇದ್ರೆ ಆ 18 ಎಕರೆ ವಿಸ್ತಾರವಾದ ಜಾಗವನ್ನು ದೊಡ್ಡ ಜಮೀನು ಮಾಡಬಹುದಾಗಿತ್ತೇನೋ, ಆದರೆ ರೈತರ ತಲೆ ಮೇಲೆ ಹೊಡೆದು ರೈತರಿಗೆ ಅನ್ಯಾಯ ಮಾಡಿ ವಶಪಡಿಸ್ಕೊಂಡಿರುವಂಥ ಜಾಗನೆಲ್ಲ ಯಾರೋ ಒಬ್ಬ ವ್ಯಕ್ತಿ, ಏಕ ವ್ಯಕ್ತಿ ನಿರ್ಮಾಣ ಮಾಡಿಕೊಂಡಿರುವಂಥ ಒಬ್ಬ ಸಂಸ್ಥೆಗೆ ಅನಿವಾಸಿ ಭಾರತೀಯ ಅಂತ, ಅದ್ರ ಜೊತೆಗೆ ಕೋರ್ಟ್ ಮೆಟ್ಟಿಲೇರಿ ಅಲ್ಲಿಯೂ ಕೂಡ ಜಯಗಳಿಸಿ ಸೊ ಒಟ್ಟಾರೆ ದೊಡ್ಡ ಗೋಲ್ಮಾಲ್ ನಡೆದಿದೆ ಇಲ್ಲಿ ಬಿಡಿಎನಲ್ಲಿ. ಹಿಂದಿನ ಅಧ್ಯಕ್ಷರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈಗ ಯಾಕೆ ಅದನ್ನು ಮಂಜೂರು ಮಾಡಲಾಗಿದೆ ಅಂತ? ಖಂಡಿತ ಗುರುಪ್ರಸಾದ್, ಯಾಕಂದರೆ ಬಹು ವರ್ಷಗಳಿಂದ ಅಂದರೆ 1986ರಿಂದ ನೆನೆಗುಂದಿಗೆ ಬಂದಿದ್ದಂಥ ಎನ್ಆರ್ಐ ಸಂಸ್ಥೆಗೆ ಈಗ ಏಕಾಏಕಿ ಅಂದರೆ ಸರಿಸುಮಾರು 18 ಎಕರೆ ಲ್ಯಾಂಡ್ ಕೊಟ್ಟಿರೋ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ಕಾರಣ ಆಗ್ತದೆ. ಇದರಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಕೂಡ ಸಾಬೀತಾಗ್ತದೆ. ಯಾಕಂದರೆ 1986ರಿಂದ ಇಲ್ಲಿವರೆಗೂ ಕೊಟ್ಟಂಥ 18 ಎಕರೆಯನ್ನು ದಿಢೀರಾಗಿ ಕಳೆದ ಬೋರ್ಡ್ ಮೀಟಿಂಗಲ್ಲಿ ಪ್ರಸ್ತಾಪ ಇಟ್ಟು ಎನ್ಆರ್ಐ ಸಂಸ್ಥೆಗೆ, ಅಂದರೆ ಬೋಗಸ್ ಸಮಸ್ಯೆಗೆ ಕೊಡುವಂಥ ಅಗತ್ಯತೆ ಏನಿತ್ತು ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಯಾಕಂದರೆ ಬಿಡಿಎದಲ್ಲಿ ಒಬ್ಬ ಫಲಾನುಭವಿಗಳಿಗೆ, ನಿಜವಾದ ಸಂತ್ರಸ್ತರಿಗೆ ಇನ್ನೂ ಕೂಡ ಒಂದು ಸೈಟನ್ನು ಕೊಡಬೇಕಂದ್ರೆ ಬರೋಬ್ಬರಿ 10ರಿಂದ 20 ವರ್ಷ ಕಾಯ್ತಾರೆ. ಆದರೆ ಯಾರೋ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು, ಆದರೆ ಬೋಗಸ್ ಸಮಸ್ಯೆಗೆ ಅಂದರೆ ಬಾರೊಬ್ಬರಿ 18 ಎಕರೆ ಕೊಡುವಂಥ ಅಗತ್ಯತೆ ಏನಿತ್ತು? ಯಾಕಂದರೆ ಕಳೆದ ಹಲವಾರು ವರ್ಷಗಳಿಂದ ಈ ಸಮಸ್ಯೆಗೆ ಕೊಳ್ಳೇಬಾರ್ದು ಅಂತ ಬಿಡಿಎ ಕೂಡ ತೀರ್ಮಾನ ಕೂಡ ಮಾಡಿತ್ತು. ಯಾಕಂದರೆ ಯಾವುದೇ ಒಂದು ಸಂಘ ಸಂಸ್ಥೆಗೆ ಸೈಟನ್ನು ಅಲಾಟ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಸದಸ್ಯರು ಇರಬೇಕಾಗುತ್ತೆ, ಜೊತೆಗೆ ಫಲಾನುಭವಿಗಳು ಇರಬೇಕಾಗುತ್ತೆ. ಆದರೆ ಎನ್ಆರ್ಐ ಸಂಸ್ಥೆಯಲ್ಲಿ ಯಾವುದೇ ಫಲಾನುಭವಿಗಳೆಲ್ಲ, ಜೊತೆಗೆ ರಾಮಸ್ವಾಮಿ ಒಬ್ಬರೇ ಅನ್ನೋ ಕಾರಣಕ್ಕಾಗಿ ಎಲ್ಲವೂ ಕಡೆ ಬಿಡಿಎ ಅಧಿಕಾರಿಗಳು ಅವನ ಒತ್ತಡಕ್ಕೆ ಮಡಿದು 18 ಎಕರೆ ಲ್ಯಾಂಡನ್ನು ಇವತ್ತು ಅಪ್ರೂವಲ್ ಮಾಡಿದ್ದಾರೆ. ಯಾರು ಈ ರಾಮಸ್ವಾಮಿ, ಆತ ಮಾಡ್ಕೊಂಡಿರುವಂಥ ಎನ್ಆರ್ಐ ಸಂಸ್ಥೆ ಯಾವುದು, ಯಾರು ನಿರ್ದೇಶಕರಿದ್ದಾರೆ, ಯಾರು ಅದಕ್ಕೆ ಪದಾಧಿಕಾರಿಗಳಿದ್ದಾರೆ, ಅಧ್ಯಕ್ಷರು ಯಾರು, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಅಂತ?
ಖಂಡಿತ ಗುರುಪ್ರಸಾದ್, ಈ NRI ಸಂಸ್ಥೆ ಕೇವಲ ರಾಮಸ್ವಾಮಿ ಎನ್ನೋ ಒಬ್ಬ ವ್ಯಕ್ತಿ ಅಧೀನದಲ್ಲಿದೆ. ಇದು ಅಂದ್ರೆ ವಿದೇಶದಲ್ಲಿ ಅನಿವಾಸಿ ಭಾರತೀಯರು ಅಂತ ಅಲ್ಲಿನ ಸದಸ್ಯರಿದ್ದಾರೆ ಅಂತ ರಾಮಸ್ವಾಮಿ ಕೂಡ ಒಂದು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ನಮಗೆ NRI ಸಂಸ್ಥೆಗೆ 50 ಎಕರೆ ಲ್ಯಾಂಡ್ ಅನ್ನ ಕೊಡಿ ಅಂತ ಬಿಡಿಗೆ ಪ್ರಸ್ತಾಪವನ್ನು ಕೂಡ ಕಳಿಸಿದ್ರು. ಆದರೆ ಬಿಡಿಎ ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ NRI ಸಂಸ್ಥೆಯಲ್ಲಿ ಯಾವುದೇ ಸದಸ್ಯರಿಲ್ಲ, ನಿರ್ದೇಶಕರಿಲ್ಲ, ಒಬ್ಬ ವ್ಯಕ್ತಿಗೆ ಯಾವುದೇ ಸೈಟ್ಗಳನ್ನ ಯಾವುದೇ ಲ್ಯಾಂಡ್ ಅನ್ನ ಕೊಡಕ್ ಮಾಡೋದಿಲ್ಲ ಅಂತ ಬಿಡಿಎ ಅಂದಿನ ಅಧ್ಯಕ್ಷರಾಗಿದ್ದಂತ ವಿಜಯ್ ಭಾಸ್ಕರ್ ಕೂಡ ಇದರ ಮೇಲೆ ಯಾವುದೇ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಅದೇ ಸಂದರ್ಭದಲ್ಲಿ ಬಿಡಿಎ ಆಯುಕ್ತರಾಗಿದ್ದಂತ ಶ್ಯಾಮ್ ಭಟ್ ಕೂಡ ಈ NRI ಸಂಸ್ಥೆ ಪರವಾಗಿ ಕೂಡ ನಿಂತಿದ್ರು. ಆಗ ಮಧ್ಯ ಪ್ರವೇಶ ಮಾಡಿದಂತ ವಿಜಯ್ ಭಾಸ್ಕರ್ ಯಾವುದೇ ಕಾರಣಕ್ಕೂ NRI ಸಂಸ್ಥೆಗೆ ನಾವು ಲ್ಯಾಂಡ್ ಅನ್ನ ಕೊಡಕ್ ಬರೋದಿಲ್ಲ, ಯಾಕಂದ್ರೆ NRI ಸಂಸ್ಥೆ ಕೇವಲ ರಾಮಸ್ವಾಮಿ ಅಧೀನದಲ್ಲಿರುವಂತಹ ಸಂಸ್ಥೆ, ಹೀಗಾಗಿ ಕೊಡಕ್ ಬರೋದಿಲ್ಲ ಅಂತ ವಿಜಯ್ ಭಾಸ್ಕರ್ ಕೂಡ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ರಾಮಸ್ವಾಮಿ ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ ನಲ್ಲಿ ಅವನ ಪರವಾಗಿ ಕೋರ್ಟ್ ಅಲ್ಲಿ ಆದೇಶವನ್ನು ಕೂಡ ತೆಗೆದುಕೊಂಡು ಬರ್ತಾರೆ. ಆದ್ರೆ ಇದೇ ಬಿಡಿಎ ಅಧಿಕಾರಿಗಳು ಲೀಗಲ್ ಸೆಕ್ಷನ್ ಅಲ್ಲಿ ಕೂಡ ಒಂದು ಅಪೀಲ್ ಅನ್ನ ಕೂಡ ಹೋಗ್ಬೋದಿತ್ತು. ಆದ್ರೆ ಅಪೀಲ್ ಅನ್ನ ಹೋಗದೆ ಇವತ್ತು ಎಲ್ಲ ಒಂದ್ ಕಡೆ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೂಡ ಏನ್ ಮಾಡ್ಕೊಡುತ್ತೆ. ಇದರ ಸುತ್ತ ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಯಾಕಂದ್ರೆ 18 ಎಕರೆ ಕೊಡಬೇಕಾಗಿದ್ದಂತೆ ಕೃಷ್ಣ, ಹಾಗೆ ಲೈನ್ ನಲ್ಲಿ ಬಿಡಿಎ ಅಧ್ಯಕ್ಷರು ಎಸ್ ಟಿ ಸೋಮಶೇಖರ್ ಸಿಕ್ಕಿದ್ದಾರೆ, ಯಶವಂತಪುರ ಶಾಸಕರು. ಸರ್ ನಮಸ್ತೆ ಸೋಮಶೇಖರ್ ಅವರೇ. ಹಲೋ ನಮಸ್ತೆ, ಹೇಳಿ ಸರ್. ನಮಸ್ತೆ. ಸೊ ಈ ಹಿಂದೆ ಮಾತನಾಡಿದಾಗ ಹೇಳಿದ್ರಿ ನೀವೇನೆ ಬಿಡಿಎನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ, ನನ್ನ ಮಾತನ್ನೇ ಕೇಳ್ತಾ ಇಲ್ಲ ಅಂತ ನಿಮ್ಮ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸ್ಕೊಂಡಿದ್ರಿ. ಆದ್ರೆ ಇದು ಅಸಹಾಯಕತೆಗಿಂತ ನೀವು ಮಾಡಲೇಬೇಕಾದಂತಹ ಕೆಲಸ. ಇಂತಹ ದೊಡ್ಡ ದೊಡ್ಡ ಗೋಲ್ಮಾಲ್ಗಳು ನಡೀತಾ ಇದ್ದಾವೆ. 700 ಕೋಟಿ ರೂಪಾಯಿ ಜಾಗನ ಒಂದೊಂದೇ ಸಂಸ್ಥೆಗೆ, ಅದು ಯಾರೋ ಒಬ್ಬ ನೇಮಿಸ್ಕೊಂಡಿರುವಂತಹ ಸಂಸ್ಥೆಗೆ ಹೈಕೋರ್ಟ್ನಲ್ಲೂ ಕೂಡ ಗೆದ್ಕೊಂಡು ಬಂದಿದ್ದಾರೆ. ಅಂದ್ರೆ ವ್ಯವಸ್ಥಿತವಾಗಿ ಇದ್ರಲ್ಲಿ ನಡೀತಾ ಇದೆ ಅಂತ. ಇಲ್ಲ, ನೆನ್ನೆ ನಿಮ್ಮ ಕೇಳಿದ್ರು ಅದು ಯಾವ ಕಾರಣಕ್ಕೂ 18 ಎಕರೆ ಕೊಟ್ಟಿಲ್ಲ. ಅದ್ಯಾಕೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂತ ಮಾಹಿತಿ ಇಲ್ಲ. ಓಕೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬೋರ್ಡ್ ಮೀಟಿಂಗ್ ಅಲ್ಲಿ ಯಾವ ಕಾರಣಕ್ಕೂ ಅವ್ರಿಗೆ ಕೊಟ್ಟಂತ ನಿದರ್ಶನ ಕೂಡ ಇಲ್ಲ. ಸರ್ಕಾರ ಕೂಡ ಒಪ್ಪಿಗೆ ಇಲ್ಲ. ನಾನು ಕಮಿಷನರ್ಗೂ ಕೂಡ ಮಾತಾಡಿದೆ, ನಾನು ಡೆಪ್ಯೂಟಿ CMಗೂ ಕೂಡ ಮಾತನಾಡಿದೆ. ಇದು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಏನಿದ್ರು ನನಗೆ ಮಾಹಿತಿ ಇಲ್ಲ ಅಂತ. ಅದು ಸರ್ಕಾರ ಕೂಡ ಒಪ್ಪಿಲ್ಲ. ನಮ್ಮ ಬಿಡಿಎ ಕಮಿಷನರ್ ಕೂಡ ಹೇಳಿದ್ರು, ಇಲ್ಲ ಅವ್ರಿಗೆ ಕೊಟ್ಟಿಲ್ಲ, ಅದು ಸುಳ್ಳು ಮಾಹಿತಿ ಅದು ಅಂತ ಹೇಳಿದ್ರು. ಅದಕ್ಕೆ ಅಕಸ್ಮಾತ್ ಏನಾದ್ರು ಆ ತರ ಇಲ್ಲಿಗೆಲ್ಲ ಕೊಟ್ಟಿದ್ರೆ ನಾನು ಸರ್ಕಾರಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಬಿಡಿಎ ಅಂತ ಕೂಡ ಹೇಳಿ. ಈಗ ಹೈಕೋರ್ಟ್ಗೆ ಅಪೀಲ್ ಹೋಗಿ ಹೈಕೋರ್ಟ್ ನಲ್ಲಿನೂ ಕೂಡ ಸೈಟ್ ಕೊಡಬೇಕು ಅಂತ ಆದೇಶ ಸಿಕ್ಕಿದೆಯಲ್ಲ, ಮತ್ತೆ ಅದು ಹೇಗೆ ಅಂತ? ಇಲ್ಲ, ಸಿಕ್ಕಿದ್ರು ಕೂಡ ಸರ್ಕಾರ ಪರ್ಮಿಷನ್ ಕೊಡ್ಲಿಲ್ಲ ಅದಕ್ಕೆ. ಓಕೆ. ಸರ್ಕಾರ ಪರ್ಮಿಷನ್ ಕೊಡದೇ ಇರೋದ್ರಿಂದ ಅವ್ರಿಗೆ ಜಮೀನ್ ಕೊಡೋ ಪ್ರಮೇಯ ಬರೋದಿಲ್ಲ ಅಂತ. ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ವಾಪಸ್ ಹೈಕೋರ್ಟ್ಗೆ ಮನವಿ ಹೋಗಿದ್ಯಾ ಅಂತ ಸರ್ ಬಿಡಿಎ ಕಡೆಯಿಂದ? ಇಲ್ಲ, ನೆನ್ನೆ ನಿಮ್ ಮಾಧ್ಯಮದ ಬಂದ ಮೇಲೇನೆ ಆ ಸಬ್ಜೆಕ್ಟ್ ನನಗೆ ಗೊತ್ತಾಯ್ತದು. ತಕ್ಷಣ ಕಮಿಷನರ್ ಬಿಡಿಎ ಕಮಿಷನರ್ ಫೋನ್ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇದೆ ಏನು ಅಂತ. ಇಲ್ಲ, ನಾವ್ ಯಾವ ಕಾರಣಕ್ಕೂ ಅವ್ರಿಗೆ ಜಮೀನು ಕೂಡ ಕೊಟ್ಟಿಲ್ಲ, ಕೊಡ್ಲಿಕ್ಕೆ ಗೌರ್ಮೆಂಟ್ ಕೂಡ ಒಪ್ಲಿಲ್ಲ ಅಂತಕ್ಕಂತ ಮಾಹಿತಿ ಕೂಡ ನನಗೆ ಹೇಳಿದ್ದಾರೆ. ಅದಕ್ಕೆ ಚುನಾವಣೆ ಇರೋದ್ರಿಂದ ಮಾಡಕ್ಕಾಗಲಿಲ್ಲ. ಈಗ ಬೆಳಗ್ಗೆ ಪರಮೇಶ್ವರ್ ಭೇಟಿ. ಈಗ ನೇರವಾಗಿ ಆರೋಪಿ ತರಾನೇ ಸಿಕ್ಕಿಬಿದ್ದಿದ್ದಾರೆ ರಾಮಸ್ವಾಮಿ ಅನ್ನೋರು. ಸೊ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತೀರಿ ಬಿಡಿಎ ಕಡೆಯಿಂದ? ಇಲ್ಲ, ಮಾಹಿತಿನೇ ಇಲ್ಲ ಇವ್ರೆ. ಮಾಹಿತಿ ಬಂದ್ರೆ ನಾನು ಹೇಳಿದ್ನಲ್ಲ, ಸರ್ಕಾರ ಯಾರೇ ಅಲ್ಲಿ ಅಕಸ್ಮಾತ್ ಇಲ್ಲಿಗಲ್ ಇದ್ರೆ ಅದನ್ನ ಸರ್ಕಾರಕ್ಕೆ ವರದಿ ಮಾಡಿ ಆಕ್ಷನ್ ಕೂಡ ಮಾಡಿ ಅಂತ ಹೇಳ್ತೀವಿ. ಬಿಡಿಎಗೆ ಸರ್ಕಾರಕ್ಕೆ ವರದಿ ಕೂಡ ಮಾಡ್ತೇನೆ, ಬಟ್ ನನ್ ಗಮನಕ್ಕೆ ಇದು ಬಂದಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೋಮಶೇಖರ್ ಅವರು T5 ಜೊತೆ ಮಾತನಾಡಿದಕ್ಕೆ. ಬಿಡಿಎ ಅಧ್ಯಕ್ಷ ಸೋಮಶೇಖರ್ ಮಾತನಾಡಿದ್ರು. ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಹೇಳೋ ಪ್ರಕಾರ ನನ್ನ ಗಮನಕ್ಕೆ ಬಂದಿಲ್ಲ, ಅಂದರೆ ಸರ್ಕಾರ ಯಾವುದೇ ಪರಭಾರೆಯನ್ನು ನಡೆಸಿಲ್ಲ ಇದರ ಬಗ್ಗೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ಕೃಷ್ಣ ಮತ್ತೆ ಜಾಯ್ನ್ ಆಗಿದ್ದಾರೆ. ಅವರ ಆದೇಶ ಏನು ಹೈಕೋರ್ಟ್ನಿಂದ ಬಂದಿದೆ, ಅವರ ಅಪೀಲ್ ಹೋಗಿರುವಂಥದ್ದು, ನಾವು ಅದನ್ನು ತಳ್ಳಿ ಹಾಕಿದ್ದೀವಿ, ಸರ್ಕಾರ ಯಾವುದೇ ಪರಭಾರೆಯನ್ನು ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೂ ಕೂಡ ಸೊ ಒಳಗಿಂದೊಳಗೆ ಅಂದರೆ ಅಪ್ಲಿಕೇಶನ್ ತೆಗೆದುಕೊಳ್ಬೇಕಾದ್ರೆ ಯಾವ ಜಾಗದಲ್ಲಿ ಅವರಿಗೆ 18 ಎಕರೆನ ಸ್ಯಾಂಕ್ಷನ್ ಮಾಡಬೇಕು ಅಂತ ಅಪೀಲ್ ಬಂದಿತ್ತು ಅಂತ? ಗುರುಪ್ರಸಾದ್, ಎಲ್ಲ ಒಂದು ಕಡೆ ಬಿಡಿಎ ಅಧ್ಯಕ್ಷರಾಗಿರುವಂಥ ಎಸ್ ಟಿ ಸೋಮಶೇಖರ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂಥ ಮಾಹಿತಿ ಕೂಡ ಇಲ್ಲ. ಯಾಕಂದರೆ ಅಧಿಕಾರಿಗಳಿಗೆ ಅವರಿಗೆ ಇನ್ನೂ ಕೂಡ ಸರಿಯಾದಂಥ ಮಾಹಿತಿ ನೀಡಿದ ಕಾರಣದಿಂದಾಗಿ ಅವರಿಗೆ ಸಂಪೂರ್ಣವಾದ ಮಾಹಿತಿ ಕೂಡ ಇಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಅಧಿಕಾರಿಗಳೇ ಎಸ್ ಟಿ ಸೋಮಶೇಖರ್ಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಬಿಡಿಎ ಬೋರ್ಡಲ್ಲಿ ಅಪ್ರೂವಲ್ ಆಗಿರುವಂಥ ದಾಖಲಾತಿಗಳೇ ನಮ್ಮಲ್ಲಿದೆ. ಈ ದಾಖಲಾತಿಗಳಲ್ಲಿ ಆ NRI ಸಂಸ್ಥೆಗೆ ಅಲರ್ಟ್ ಮಾಡಿರುವಂಥ ಎಲ್ಲ 18 ಎಕರೆ ಜಾಗ, ಬೆಂಗಳೂರಿನ ಹೆಣ್ಣೂರು ಬಳಿಯಲ್ಲಿ 18 ಎಕರೆ ಜಾಗವನ್ನು ಅಲರ್ಟ್ ಮಾಡಿರುವಂಥ ಬೋರ್ಡ್ ಅಪ್ರೂವಲ್ ಕಾಪಿ ಕೂಡ ನಮ್ಮಲ್ಲಿ ಇದೆ. ಹೀಗಾಗಿ ಎಲ್ಲೊಂದು ಕಡೆ
BDA ಅಧಿಕಾರಿಗಳು BDA ಅಧ್ಯಕ್ಷರಾಗಿರುವಂಥ ST ಸೋಮಶೇಖರ್ಗೆ ಸ್ಪಷ್ಟವಾದಂಥ ಮಾಹಿತಿ ನೀಡಿದ ಕಾರಣದಿಂದಾಗಿ ಅವರಲ್ಲಿ ಹೆಚ್ಚಿನವಾದಂಥ ಮಾಹಿತಿ ಕೂಡ ಇಲ್ಲ. ಎಲ್ಲೋ ಒಂದು ಕಡೆ BDA ಅಧಿಕಾರಿಗಳು ST ಸೋಮಶೇಖರ್ನೇ ದಾರಿ ತಪ್ಪಿಸಿ ಎಲ್ಲೋ ಒಂದು ಕಡೆ NRI ಸಂಸ್ಥೆಗೆ ಲಾಭ ಮಾಡ್ಕೊಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ವೇಳೆ ಅಲ್ಲಿ ಅಂದ್ರೆ ವರದಿಯನ್ನ ಇಲ್ಲಿ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿದ ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗೆ.